ಸಾಂಪ್ರದಾಯಿನಿ ಕಾಫಿ ಪವರೇ ಗೊತ್ತಿಲ್ಲ ನಿಮ್ಗೆಲ್ಲ. ಇದು ಯಾರು ಬರೆದ ಕಥೆ. ಬಿಕಾಸ್ ಇದು ಬಂದು ಟೆಂಡರ್ ಕೊಕೊನಟ್ ಇಂದ ಮಾಡಿರ್ತಾರೆ. ನಾವು ಕೊಳ್ಳೇಗಾಲ ಕುಂತವರು ನಮ್ ಜೊತೆ ಬ್ಲಾಗ್ ಮಾಡಕ್ಕೆ ತ್ರಿಷಾ ಇದ್ದಾರೆ. ಫುಡ್ ಬ್ಲಾಗ್ ಅಲ್ಲಿ ಫ್ರೀ ಫೇಸ್ ಕಾಣಿಸುತ್ತೆ ಟ್ರೋಲ್ ಮಾಡಕ್ ಆಗಲ್ಲ. ನೋಡಿ ಗೈಸ್, ಇವರು ಜ್ಯೂಸ್ ವೇಸ್ಟ್ ಮಾಡ್ತಾ ಇದಾರೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ಬ್ಲಾಗ್ಸ್. ಸೊ ಹೀಗಾಗ್ಲಿ ನಿಮ್ಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಬಂದು ಕ್ವಶನ್ ಪೋಲ್ ಹಾಕಿದ್ದೆ, ನಾನು ಚಿಕ್ಕಪೇಟೆಯಲ್ಲಿ ಯಾವ ತರ ಬ್ಲಾಗ್ ಮಾಡ್ಬೇಕು ಅಂತ. ತುಂಬಾ ಜನ ಬಂದು ಫುಡ್ ಬ್ಲಾಗ್ ಮಾಡಕ್ಕೆ ಅಂತ ಸಜೆಸ್ಟ್ ಮಾಡಿದ್ರಿ. ಅಂಡ್ ಅದರಲ್ಲಿ ಕೆಲವರು ಒಂದು ಸ್ಪೆಸಿಫಿಕ್ ಆಗಿ ಇದೇ ಪ್ಲೇಸ್ ಅಲ್ಲಿ ಅದೇ ಸ್ಪಾಟ್ ಅಲ್ಲಿ ಫುಡ್ ನ ಟ್ರೈ ಮಾಡ್ಬೇಕು ಅಂತ ಹೇಳಿದೀರಾ. ಹಾಗಾಗಿ ನಾನು ಅದನ್ನೆಲ್ಲ ಟ್ರೈ ಮಾಡ್ತೀನಿ ಈ ಬ್ಲಾಗ್ ಅಲ್ಲಿ. ತುಂಬಾ ಫ್ಯಾನ್ಸಿ ಪ್ಲೇಸಸ್ ಏನಿಲ್ಲ, ತುಂಬಾ ಬಜೆಟ್ ಫ್ರೆಂಡ್ಲಿನೇ ಇದೆ. ಹಾಗಾಗಿ ನಿಮ್ಗೂ ಶಾಪಿಂಗ್ ಬಂದಾಗ ಯೂಸ್ಫುಲ್ ಆಗಿರುತ್ತೆ ಅಲ್ಲಿ ಹೋಗಿ ಟ್ರೈ ಮಾಡೋದಕ್ಕೆ. ಸೊ ಇವತ್ ನಮ್ ಜೊತೆ ಬ್ಲಾಗ್ ಮಾಡಕ್ಕೆ ತ್ರಿಷಾ ಇದ್ದಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಫಸ್ಟ್ ಹೋಗಿದ್ದು ಮಲ್ಬಾರ್ ಜ್ಯೂಸ್ ಕುಡಿಯೋಕ್ಕೆ. ನಾನು ಆಫೀಸ್ಗಾಗಲಿ ಇಲ್ಲೆಲ್ಲ ಶಾಪಿಂಗ್ ಆಗಲಿ ಹೋಗ್ಬೇಕಾದ್ರೆ ಇದನ್ನ ನಾನು ಮಿಸ್ಸೇ ಮಾಡಲ್ಲ. ಬಿಕಾಸ್ ಇದು ಬಂದು ಟೆಂಡರ್ ಕೊಕೊನಟ್ ಇಂದ ಮಾಡಿರ್ತಾರೆ. ಇದ್ರ ಟೇಸ್ಟು ಅಷ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು. ಇದು ಬಂದು ಎಲ್ಲಿದೆ ಅಂದರೆ ಚಿಕ್ಕಪೇಟೆ ಸರ್ಕಲ್ಗಿಂತ ಸ್ವಲ್ಪ ಮುಂದೆ ಬಂದರೆ ಓಲ್ಡ್ ವಿಜಯಲಕ್ಷ್ಮಿ ಟಾಕೀಸ್ ಅಂತ ಏನಿತ್ತು ಅದ್ರ ಪಕ್ಕದಲ್ಲಿ ದೇವಸ್ಥಾನ ಇದೆ. ಅದ್ರ ಡೆಡ್ಲಿ ಅಪೋಸಿಟ್ ಶಾಪ್ ಇರೋದು. ಇದು ನಾನು ಡಿಸ್ಕ್ರಿಪ್ಷನಲ್ಲೂ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಚಾಟ್ಸ್ ತಿನ್ನಕ್ಕೆ. ಇಲ್ಲಿ ನಾವು ರೆಗ್ಯುಲರ್ ಆಗಿ ಹೋಗ್ತಾನೆ ಇರ್ತೀವಿ. ಇದು ಬಂದು ಸುದರ್ಶನ್ ಸಿಲ್ಕ್ಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಟುವರ್ಡ್ಸ್ ರಾಜಾ ಮಾರ್ಕೆಟ್ ರೈಟ್ ಅಲ್ಲಿ ಶ್ರೀ ಸಾಯಿ ಕಾವೇರಿ ಸಿಲ್ಕ್ಸ್ ಅಂತ ಇರುತ್ತೆ, ಅಲ್ಲೇ ಈ ಕಾರ್ಟ್ನ ಹಾಕಿರ್ತಾರೆ. ಇಲ್ಲಿ ಬಂದು ಪರ್ಸನಲಿ ನನಗೆ ಕುಕುಂಬರ್ ಮಸಾಲ ಮತ್ತೆ ಟೈಮ್ ಪಾಸ್ ಮಸಾಲ ಸಿಕ್ಕಾಪಟ್ಟೆ ಇಷ್ಟ ಇದೆ. ಮೆನ್ಯೂನು ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಇರುತ್ತೆ. ಅಂಡ್ ಆ ಕಾರ್ಟ್ ಅನ್ನ ಬಂದು ಸಿಕ್ಕಾಪಟ್ಟೆ ಸ್ವೀಟ್ ಆಗಿ ಮಾತಾಡಿಸ್ತಾರೆ. ಅವರೇ ಸಜೆಸ್ಟ್ ಮಾಡ್ತಾರೆ ಏನ್ ಚೆನ್ನಾಗಿರುತ್ತೆ ಅಂತ ಅಲ್ಲ. ನಾವು ಕೊಳ್ಳೇಗಾಲ ಕುಂತವರು ಎಷ್ಟೊತ್ತವರೆಗೂ ಇರ್ತೀರಾ? ನಾವು ಬೆಳಿಗ್ಗೆ 12:30, 1, ಸಾಯಂಕಾಲ 9. ಇದು ಟೈಮ್ ಪಾಸ್ ಮಸಾಲ ಅಂತೆ, ಇದು ಕುಕುಂಬರ್ ಮಸಾಲ, ಇದು ಬಂದು ಬೇಲ್ ಪುಟ್ ಸ್ಪೆಷಲ್ ಬೇಲ್. ಓಕೆ, ಸಾಂಪ್ರದಾಯಿನಿ ಸುಪ್ಪಿನಿ. ಅಲ್ಲಿಂದ ನಾವು ಲಾಲ್ ಬಿಲ್ಡಿಂಗ್ ಕಡೆ ಶಾಪಿಂಗ್ ಮಾಡೋಣ ಅಂತ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಒಂದು ಶಾಪ್ ಇಂದ ಕಾಫಿ ಸ್ಮೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿತ್ತು. ನಮ್ಮ ಆಂಟಿಗೆ ಪರ್ಸನಲಿ ಕಾಫೀಸ್ ಅದು ತುಂಬಾ ಇಷ್ಟ. ಸೊ ಅವ್ರು ಬಂದು ಇಸ್ಕೊಳ್ಳೋಣ ಅಂತ ಆಟ ಮಾಡಿ ಒಂದು ಕಾಫಿ ಪೌಡರ್ನ ಇಸ್ಕೊಂತಿದ್ರು. ನೋಡಿ ಗೈಸ್, ನಮ್ಮ ಆಂಟಿ ಬಂದು ಶಾಪಿಂಗ್ ಮಾಡೋಣ ಅಂತ ಬಂದ್ರೆ ಕಾಫಿ ಸ್ಮೆಲ್ ಬರ್ತಿದೆ ಅಂದ್ಬಿಟ್ಟು ಕಾಫಿ ಇಸ್ಕೊಳಕ್ ಬಂದಿದೆ. ಕಾಫಿ ಪವರೇ ಗೊತ್ತಿಲ್ಲ ನಿಮ್ಗೆಲ್ಲ ಏನು ಅಂತ. ಕಾಫಿ ಸ್ಮೆಲ್ ಬಂತು. ನೋಡಿ ಗೈಸ್, ನಮ್ಮ ಆಂಟಿ ಬಂದು ಸ್ಯಾರಿ ಇಸ್ಕೊಳಕಂತ ಬಂದ್ರು, ನಮಗೆ ಫ್ರೀ ಟೀ ಸಿಕ್ತು. ಫುಡ್ ಬ್ಲಾಗ್ ಅಲ್ಲಿ ಫ್ರೀ ಟೀ. ಗೋಬಿ ಸೆಂಟರ್ ಬಂದು ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ರೆಕಮೆಂಡ್ ಮಾಡಿದ್ರು. ಬಟ್ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾವು ಗುಂಡಪ್ಪ ಸ್ವೀಟ್ಸ್ಗೆ ಹೋಗಿದ್ವಿ. ಬಟ್ ಅಲ್ಲೇನಾಯಿತು ಅಂತ ನಾನು ಆಮೇಲೆ ಹೇಳ್ತೀನಿ. ಗೋಬಿ ಸೆಂಟರ್ಗೆ ನಾನು ತುಂಬ ವರ್ಷಗಳ ಹಿಂದೆ ಹೋಗಿದ್ದೆ, ಮತ್ತು ಇವಾಗಲೇ ಹೋಗ್ತಿರೋದು. ಆ ಅಂಕಲ್ ಇನ್ನೂ ಹಾಗೇ ಇದ್ದಾರಂತ ಅನ್ನಿಸ್ತು ನನಗೆ. ನಾನು ಗೋಬಿ ಸೆಂಟರ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಆಗಲಿ ಸಾಸಸ್ ಆಗಲಿ ಯೂಸ್ ಮಾಡಲ್ಲ. ಇವರು ಬೀಟ್ರೋಟ್ ಯೂಸ್ ಮಾಡ್ತಾರೆ, ನ್ಯಾಚುರಲ್ ಕಲರ್ ಮತ್ತು ಫ್ಲೇವರ್ಗೋಸ್ಕರ. ಇಲ್ಲಿ ಬಂದು ಬೀಟ್ರೋಟ್ ಗೋಬಿ ಅಂತಲೇ ಫುಲ್ ಫೇಮಸ್ ಆಗಿರೋದು. ಬಟ್ ನನಗೇನು ಅನ್ನಿಸ್ತಂದರೆ ಮುಂಚೆಗಿಂತ ಇವಾಗ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಮತ್ತು ಪ್ರೈಸು ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಟೇಸ್ಟ್ ಚೆನ್ನಾಗೇ ಇದೆ, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿತ್ತು. ಬೀಟ್ರೂಟ್ ಗೋಬಿ ಪ್ರೈಸ್ ಒಂದು 60 rupees. ಆ್ಯಂಡ್ ಲಾಸ್ಟಲ್ಲಿ ನೀವು ಕೇಳಿದ್ರೆ ಅವರು ಪಫ್ಡ್ ರೈಸ್ ಎಲ್ಲ ಹಾಕ್ತಾರೆ, ಅದು ಚೆನ್ನಾಗಿತ್ತು, ನನಗೆ ಚೆನ್ನಾಗಿ ಅನ್ನಿಸ್ತು. ನಾವು ಗುಂಡಪ್ಪ ಸ್ವೀಟ್ಸ್ಗೆ ಹೋಗಿದ್ವಿ. ಅಗೇನ್ ಇದು ಒಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ರೆಕಮೆಂಡ್ ಮಾಡಿದ್ರು. ಅಲ್ಲೊಂದು ದಮ್ ರೂಟ್ ಅಂತ ಸ್ವೀಟ್ ಸಿಗುತ್ತೆ, ತುಂಬ ಫೇಮಸ್ ಇದೆ ಅಂತ. ನಾನು ಕರೆಕ್ಟ್ ಟೈಮ್ಗೆ ಹೋಗಿದ್ದೆ, ಅದು 3:30 ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಹೋಗೋಷ್ಟರಲ್ಲಿ ಅದು ಖಾಲಿ ಆಗಿತ್ತು. ಅದು ಮಾತ್ರ ಅಲ್ಲ, ತುಂಬ ಸ್ವೀಟ್ಸ್ ಏನು ಇರಲಿಲ್ಲ ಅಲ್ಲಿ. ಇದ್ದಿದ್ದನ್ನು ನಾವು ತೊಗೊಂಡು ಟೇಸ್ಟ್ ಮಾಡಿದ್ವಿ. ಇದು ಬಂದು ಎಕ್ಸಾಕ್ಟ್ಲಿ ಧರ್ಮರಾಯ ಟೆಂಪಲ್ಗಿಂತ ಸ್ವಲ್ಪ ಮುಂದೆ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಆ್ಯಂಡ್ ಫೈನಲಿ ನಾವು ಎಂಡ್ ಆಫ್ ದ ಡೇ ಚಿಕ್ಕಪೇಟೆಲಿರೋ ಯೂಡಿಗೆ ಬಂದು ಜ್ಯೂಸ್ ಕುಡಿದ್ವಿ.
ಟ್ರೋಲ್ ಮಾಡ್ತೀರಾ ಅವತ್ತು? ಇಲ್ಲ ಇನ್ನು ಸ್ವಲ್ಪ ಫೇಸ್ ಕಾಣಿಸುತ್ತೆ ಟ್ರೋಲ್ ಮಾಡೋಕ್ಕಾಗೋದು. ಫೇಸ್ ಕಾಣಿಸ್ತಿರಲ್ಲ. ತ್ರಿಷಾಗೆ ಟ್ರೋಲ್ ಮಾಡ್ಬೇಕಂತೆ. ಟ್ರೋಲ್ ಹಾಕೋಣ. ಯಾವ ಟ್ರೋಲ್ ಬೇಕು ನಿಮ್ಗೆ? ಸ್ಪೆಷಲಿಸ್ಟ್ ಆಗಿದ್ದಾರೆ ಟ್ರೋಲ್ ಹಾಕೋದ್ರಲ್ಲಿ. ನಾನು ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀನಿ ಬಿಕಾಸ್ ತುಂಬಾ ದೂರ ನಡ್ಕೊಂಡು ನಾವು ಗುಂಡಪ್ಪ ಹೋಟೆಲ್ಗೆ ಹೋಗಿದ್ವಿ. ಬಟ್ ಅಲ್ಲಿ ಅದು ಏನದು ದಮ್ ರೋಡ್ ದಮ್ ರೋಡ್ ದಮ್ ರೋಡ್ ದಮ್ ರೂಟ್ ಸ್ವೀಟ್ ಸಿಗ್ಲಿಲ್ಲ. ದಮ್ ರೂಟ್ ಸ್ವೀಟ್ ಸಿಗ್ಲೇ ಇಲ್ಲ. ಅದೊಂದೇ ಬೇಜಾರು. ಬೇರೆ ಎಲ್ಲ ಚೆನ್ನಾಗಿತ್ತು. ನಾವು ತುಂಬಾ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದು ಚಿಕ್ಕಪೇಟೆಯಲ್ಲಿ. ಬಟ್ ನಮಗೆ ಟೈಮ್ ಇಲ್ಲ ಬಿಕಾಸ್ ನಾವು ಫುಡ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇವತ್ತು ಬಂದಿಲ್ಲ. ನಾವು ಶಾಪಿಂಗ್ ಅಂತ ಬಂದಿದ್ದು. ಹಂಗೆ ನಾವು ಸ್ವಲ್ಪ ಫುಡ್ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಹಾಗಾಗಿ ನಂಗೆ ಅಷ್ಟೊಂದು ಟೈಮ್ ಸಿಗ್ಲಿಲ್ಲ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ಕೆ. ನೆಕ್ಸ್ಟ್ ಟೈಮ್ ನಾನು ಪಕ್ಕ ತುಂಬಾ ಫುಡ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ. ಜ್ಯೂಸ್ ಚೆನ್ನಾಗಿಲ್ವಾ? ಸ್ವೀಟ್ ಎಲ್ಲ ಹೋಳಿ. ಬೆಳಗ್ಗೆಯಿಂದ ಪೈನಾಪಲ್ ಅಂದಿದ್ದು ತಕ್ಷಣ ಪೈನಾಪಲ್ ಬಂದಿದ ತಕ್ಷಣ ನನಗೆ ಚೆನ್ನಾಗಿತ್ತು. ಸೊ ಈ ಸಾರಿ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ ಆಗಿಲ್ಲ ಬಿಕಾಸ್ ಟೈಮ್ ಸಿಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಫುಡ್ ಬ್ಲಾಗ್ ಅಂತಾನೆ ಬಂದು ಚಿಕ್ಕಪೇಟೆಯಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮ್ಗೆ ಗೊತ್ತಿರೋ ಪ್ಲೇಸಸ್ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನನಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಮಾಡ್ರಪ್ಪ, ಯಾಕಪ್ಪ? ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್. ನೋಡಿ ಗೈಸ್, ಇವರು ಜ್ಯೂಸ್ ವೇಸ್ಟ್ ಮಾಡ್ತಾ ಇದಾರೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಯಾವ್ದು ಬೆಟರು? ಇದು ಹುಳಿನೂ ಇಲ್ಲ. ಅದ ಹೆಸರು ಗೊತ್ತಾ ನಿಮಗೂ? ಹೇಳಿದ್ರಲ್ಲ ಅವರು. ಏನೋ ಹೇಳಿದ್ರಲ್ಲ ಅವರು. ಏನಂದ್ರೆ ಕೆಸರು ಕೇಸರ್ ಬಾದಾಮ್. ಬಾದಾಮ್ ಹಲ್ವಾ. ಕೇಸರ್ ಅಲ್ವಾ? ಬಾದಾಮ್. ಬಾದಾಮ್ ಅಲ್ವಾ? ಸಮಥಿಂಗ್ ಗೈಸ್, ನಿಮ್ಗೆ ಗೊತ್ತಿದ್ರೆ ಹೇಳಿ ಆಯ್ತಾ ಇದೇನಂತ. ಬಾಯ್. ಅದೇನ್ ತಿಳ್ಕೊಂಡು ಅದೇನ್ ಮಾಡ್ತೀರಾ ಗೊತ್ತಿಲ್ಲ.